ಹಾಡಿನ ಬಗ್ಗೆ ಯಾವ ಸಂಬಂಧ ಇದೆ? ಯಾವುದೂ ಇಲ್ಲ. ಕನ್ನಡದ ಬಗ್ಗೆ ಸಂಬಂಧ ಇದೆ. ನಿಜವಾಗಿ ಗಾಯಕರುಗಳಿಗೆ ನಾಚಿಕೆ ಆಗಬೇಕು ಅಂತ ಹೇಳ್ತೀನಿ ನಾನು. ಕನ್ನಡದ ಹಾಡನ್ನ ಹಾಡಿದ್ದು ಒತ್ತಾಯ ಮಾಡ್ತಾರೆ, ಕನ್ನಡ ಅಂತ ಜೋರಾಗಿ ಕೂಗ್ತಾರೆ, ಕೂಗ್ತಾರೆ. ಮತ್ತೆ ಕನ್ನಡದ ಕಾರ್ಯಕ್ರಮಕ್ಕೆ ನಿಮ್ಮನ್ನು ದುಡ್ಡು ಕೊಟ್ಟು ಕರೆಸಿ ಅನ್ಯ ಭಾಷೆ ಗೀತೆಯನ್ನು ಹಾಡುವಾಗ ಪೆಹಲ್ಗಾಮ್ಗೆ ಹೋಲಿಸ್ತಾರೆ ಕನ್ನಡದ ಹಾಡುಗಳನ್ನ ಕೇಳಿದ್ರೆ ಅಂತ ಹೇಳಿದ್ರೆ ಇದಕ್ಕೆ ನಾಚಿಕೆ ಆಗಬೇಕು. ಒಬ್ಬ ಗಾಯಕನಾಗಿ ಯಾವ ಮಣ್ಣನ ಅನ್ನವನ್ನು ತಿಂತಾ ಇದ್ದೀರಿ, ಯಾವ ಜನಗಳ ಪ್ರೀತಿಯನ್ನು ನೀವು ಗಳಿಸಿದ್ದೀರಿ, ಅವರಿಗೆ ಗೌರವ ಕೊಡೋದು ಇದೆಲ್ಲಕ್ಕಿಂತ ಮುಖ್ಯ. ರಾಜ್ಯ ಸರ್ಕಾರಕ್ಕೆ ನನ್ನ ಮನವಿಯನ್ನು ಮಾಡ್ತೀನಿ, ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೀವಿ. ಈ ತರದ ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡುವಾಗ ಸ್ಥಳೀಯ ಗಾಯಕರಿಗೆ ಇನ್ನು ಮೇಲೆ 100% 99 ಅಲ್ಲ, 100% ಕನ್ನಡಿಗರಿಗೆ ಅವಕಾಶ ಕೊಡಬೇಕು ಸ್ಥಳೀಯ ಕಲಾವಿದರಿಗೆ ಅಂತ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಈಗ ಹುಟ್ಟಿ ಬಂದಿರುವಂತಹ ಎಷ್ಟೋ ಜನ ಗಾಯಕರುಗಳು ಸೋನು ನಿಮಗೆ 100 ಕೊಟ್ಟು ಚೆನ್ನಾಗಿ ಹಾಡುವಂತ ಗಾಯಕರುಗಳಿದ್ದಾರೆ, ಅಂತವ್ರಿಗೆಲ್ಲ ಅವಕಾಶ ಕೊಡಿ. ಸೋತು ಹೋದಂತ 100 ಗಾಯಕರುಗಳಲ್ಲಿದ್ದಾರೆ, ತುಂಬಾ ಚೆನ್ನಾಗಿ ಹಾಡುವಂತಹ ಗಾಯಕರುಗಳಿದ್ದಾರೆ ಸರಿಗಮಪದಲ್ಲಿ. ಅಲ್ಲಿ ಹಾಡುವಂತಹ ಗಾಯಕರುಗಳಿಗೆ ಕನ್ನಡದ ಪ್ರತಿಭೆಗಳಿಗೆ ಇನ್ನು ಮುಂದಾದ್ರೂ ಅವರಿಗೆ ಎಲ್ಲರಿಗೂ ಅವಕಾಶವನ್ನು ಕೊಟ್ಟು ಹೆಚ್ಚು ಕನ್ನಡದ ಹಾಡುಗಳನ್ನ ಕನ್ನಡಿಗರೇ ಹಾಡುವಂತೆ ಆಗಲಿ. ಮೊದಲು ನನ್ನ ಪರಿಚಯ ಮಾಡ್ಕೊಡ್ತೀನಿ, ಯಾಕೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗುತ್ತೆ. ನನ್ನ ಹೆಸರು ಮೋಹನ್ ಕೃಷ್ಣ, ನನ್ನ ಮಾತೃಭಾಷೆ ಮಲಯಾಳಂ. ನಾನು ಹುಟ್ಟಿ ಬೆಳೆದಿರೋದು ಕರ್ನಾಟಕದಲ್ಲಿ. ತಿಂತಾ ಇರುವ ಅನ್ನ ಕನ್ನಡ, ಕುಡಿತಾ ಇರುವ ನೀರು ಕನ್ನಡ. ಇದನ್ನ ಕೊಟ್ಟಿದ್ದು ನಮ್ಮ ಕನ್ನಡಿಗರು, ನನ್ನ ಕನ್ನಡ ಮೊದಲಿಗೆ. ಯಾಕೆ ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಬೇರೆ ಭಾಷೆ ಗೀತೆಗಳನ್ನ ಅಂದ್ರೆ ಬೇರೆ ರಾಜ್ಯದಿಂದ ಕರೆದುಕೊಂಡು ಬಂದು ಅವರು ಹಾಡುವಂತ ಗೀತೆಗಳ ಜೊತೆಯಲ್ಲಿ ಬಹಳಷ್ಟು ಕನ್ನಡದ ಅಚ್ಚ ಕನ್ನಡದ ಸಂಗೀತ ನಿರ್ದೇಶಕರುಗಳು ಇದ್ದಾರೆ. ಉದಾಹರಣೆಗೆ ಇತ್ತೀಚೆಗೆ ನಾನು KGF ಚಿತ್ರದಲ್ಲಿ ಎಲ್ಲ ಭಾಷೆಯ ಎಲ್ಲ ಹಾಡುಗಳನ್ನ ನನ್ನ ಹತ್ರನೇ ಹಾಡಿಸಿದ್ದಾರೆ. ನಮ್ಮ ರವಿ ಬಸೂರ್ ಅವರು, ಸಲಾಂ ರಾಕಿ ಭಾಯಿಗಾಡು ಎಲ್ಲ ಹಾಡು ನನ್ನ ಹತ್ರ ಹಾಡಿಸಿದ್ದಾರೆ. ಒಬ್ಬ ಕನ್ನಡಿಗನಾಗಿ ಇಲ್ಲಿ ಹುಟ್ಟಿ ಬೆಳೆದಂತ ನನ್ನನ್ನು ಹಾಡಿಸಿದರೆ, ಸಂತೋಷ್ ವೆಂಕಿ ಇಲ್ಲಿ ಹುಟ್ಟಿ ಬೆಳೆದಂತ ತೆಲುಗು ಭಾಷೆಯ ಗಾಯಕ ಆತರನ್ನ ಹಾಡಿಸಿದ್ದಾರೆ. ಈ ತರದ ಬಹಳಷ್ಟು ಸಂಗೀತ ನಿರ್ದೇಶಕರಿದ್ದಾರೆ. ಅವರೆಲ್ಲರಿಗೆ ಮೊದಲಿಗೆ ಜಯವಾಗಲಿ ಅಂತ ಹೇಳಿ ಸ್ಥಳೀಯ ಕಲಾವಿದರಿಗೆ ಬಹಳಷ್ಟು ಅವಕಾಶವನ್ನು ಕೊಡ್ತಾ ಇರುವಂತಹ ಕನ್ನಡದ ಸಂಗೀತ ನಿರ್ದೇಶಕರಿಗೆ ಜಯವಾಗಲಿ ಅಂತ ಹೇಳಿ, ಬಹಳ ದುರದೃಷ್ಟಕರ ಅಂತ ಹೇಳಿದ್ರೆ ಆಗಲೇ ಹೇಳಿದ ಹಾಗೆ ಈ ದಿವಸದ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬರಬೇಕಾದಂತಹ ಕನ್ನಡಿಗರು ಯಾರು ಅಂತ ಹೇಳಿದ್ರೆ ಗಾಯಕರುಗಳು, ಸ್ಥಳೀಯ ಗಾಯಕರುಗಳು, ನಮ್ಮ ಕನ್ನಡದ ಗಾಯಕರುಗಳು ಹೆಚ್ಚಾಗಿ ಭಾಗವಹಿಸಬೇಕಾಗಿತ್ತು. ಇಲ್ಲಿ ನೆರೆದಿರುವಂತವ್ರಿಗೆ ಹಾಡಿನ ಬಗ್ಗೆ ಯಾವ ಸಂಬಂಧ ಇದೆ? ಯಾವುದೂ ಇಲ್ಲ. ಕನ್ನಡದ ಬಗ್ಗೆ ಸಂಬಂಧ ಇದೆ. ಆದ್ರೂ ಸಹ ನಿಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಇಷ್ಟು ಕನ್ನಡದ ಕಲಿಗಳು, ಕರ್ನಾಟಕ ರಕ್ಷಣಾ ವೇದಿಕೆಯ ಹುಲಿಗಳು ಬಂದು ನಿಂತಿದೆ ಅಂತ ಹೇಳಿದ್ರೆ ಅವ್ರನ್ನ ಜೋರಾಗಿ ಚಪ್ಪಾಳೆ ತಟ್ಟಿ. ನಿಜವಾಗಿ ಗಾಯಕರುಗಳಿಗೆ ನಾಚಿಕೆ ಆಗಬೇಕು ಅಂತ ಹೇಳ್ತೀನಿ ನಾನು. ಇಲ್ಲಿ ನಾನು ಬಂದಿರೋದು ನನ್ನ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ. ಕನ್ನಡದ ಒಂದು ವೇದಿಕೆಗೆ ಇಲ್ಲಿ ಬಂದು ಖಾಸಗಿ ಕಾರ್ಯಕ್ರಮಕ್ಕೆ ಸಾರ್ವಜನಿಕರನ್ನ ಯಾರು ಬಿಡ್ತಾರ ಸರ್? ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿರೋರೆಲ್ಲ ಆಹ್ವಾನಿತರು ಇರ್ತಾರೆ, ಆಹ್ವಾನ ಮಾಡಿರುವಂತವ್ರು. ಅಂತ ಆಹ್ವಾನಿತರು ಬಂದವರು ಕನ್ನಡದ ಹಾಡನ್ನ ಕೇಳಿದ್ರೆ ತಪ್ಪೇನು ಸರ್? ಕನ್ನಡದ ಹಾಡನ್ನ ಹಾಡಿ ಅಂತ ಒತ್ತಾಯ ಮಾಡ್ತಾರೆ, ಕನ್ನಡ ಅಂತ ಜೋರಾಗಿ ಕೂಗ್ತಾರೆ. ಮತ್ತೆ ಕನ್ನಡದ ಕಾರ್ಯಕ್ರಮಕ್ಕೆ ನಿಮ್ಮನ್ನು ದುಡ್ಡು ಕೊಟ್ಟು ಕರೆಸಿ ಅನ್ಯ ಭಾಷೆಯ ಗೀತೆಯನ್ನು ಹಾಡುವಾಗ ಅಪ್ಪಟ ಕನ್ನಡದ ಅಭಿಮಾನಿಗಳು ನಿಮ್ಮನ್ನು ದುಡ್ಡು ಕೊಟ್ಟು ಕರೆಸಿದವರೇ ಅಲ್ಲಿ ಆಹ್ವಾನಿತರು. ಇದು ಪಬ್ಲಿಕ್ ಶೋ ಅಲ್ಲ ಅವ್ರು ಮಾಡಿರೋದು. ಏನಂತಾರೆ ಖಾಸಗಿ ಕಾರ್ಯಕ್ರಮಕ್ಕೆ ಹೊರಗಡೆ ಬಿಡ್ತಾರ. ಬಂದಿರೋರೆಲ್ಲ ಆಹ್ವಾನಿತರಾಗಿರ್ತಾರೆ. ಆಹ್ವಾನಿತರು ಕೇಳಿದ ಗೀತೆಗಳನ್ನ ಹಾಡುವುದು ನಿಮ್ಮ ಕರ್ತವ್ಯವಾಗಿತ್ತು. ಜೊತೆಗೆ ಉದ್ಘಾಟನದ ಮಾತು ಪೆಹಲ್ಗಾಮ್ಗೆ ಹೋಲಿಸ್ತಾರೆ ಕನ್ನಡದ ಹಾಡುಗಳನ್ನ ಕೇಳಿದ್ರೆ ಅಂತ ಹೇಳಿದ್ರೆ ಇದಕ್ಕೆ ನಾಚಿಕೆ ಆಗಬೇಕು. ಒಬ್ಬ ಗಾಯಕನಾಗಿ ಇಷ್ಟು ಅನ್ನವನ್ನು ಕೊಟ್ಟು, ಇಷ್ಟು ಪ್ರೀತಿಯ ಉದಾರತೆಯನ್ನು ತೋರಿಸಿ, ದೊಡ್ಡ ಕಲಾವಿದ ತಾವು, ಕಲಾವಿದನ ಬಗ್ಗೆ ಯಾವುದೇ ಮಾತಿಲ್ಲ. ಸೋನಿಗೂ ಒಳ್ಳೆ ಕಲಾವಿದರು ತಾವು, ಅದು ಬೇರೆ. ಆದ್ರೂ ಸಹ ನೀವು ಎಲ್ಲಿ ಬಂದು ಹಾಡ್ತಾ ಇರ್ತೀರಿ, ಯಾವ ಮಣ್ಣನ ಅನ್ನವನ್ನು ತಿಂತಾ ಇದ್ದೀರಿ, ಯಾವ ಜನಗಳ ಪ್ರೀತಿಯನ್ನ ನೀವು ಗಳಿಸಿದ್ದೀರಿ, ಅವರಿಗೆ ಗೌರವ ಕೊಡೋದು ಇದೆಲ್ಲಕ್ಕಿಂತ ಮುಖ್ಯ. ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅಂತವ್ರನ್ನ ನೋಡಿ ತಾವೆಲ್ಲ ಕಲಿಬೇಕು. ಬರೀ ಹಾಡಿದ್ರೆ ಪ್ರತಿಭೆ ಇದ್ರೆ ಮಾತ್ರ ಒಬ್ಬ ಮನುಷ್ಯ ಅಲ್ಲ, ಒಬ್ಬ ನಿಜವಾದ ಗಾಯಕ ಅಲ್ಲ. ಅವರಿಗೆ ಆ ಯಾವ ಭಾಷೆಯಲ್ಲಿ ಹಾಡ್ತಾ ಇದ್ದೇನೆ, ಆ ಯಾವ ಅನ್ನದಲ್ಲಿ ನಾವು ಬದುಕ್ತಾ ಇದ್ದೇವೆ, ಅದರ ಬಗ್ಗೆ ಪ್ರೀತಿ, ವಿಶ್ವಾಸ, ಗೌರವ ಇರಬೇಕು ಮೊದಲನೇದಾಗಿ. ಅಂತಹ ಉತ್ಕಟನ್ನು ತೋರಿಸಿದ ಸೋನು ನಿಗಮ್ ಅವರಿಗೆ ಇಲ್ಲಿ ಅವಕಾಶವನ್ನು ಕೊಡೋದು ಬೇಡ. ಇದೊಂದು ಮಾತ್ರ ಅಲ್ಲ, ಈ ಸಂದರ್ಭವನ್ನು ನಾನು ಬೇರೆ ಒಂದು ಮಾತುಗಳನ್ನು ಉಪಯೋಗಿಸುತ್ತೇನೆ. ಕರ್ನಾಟಕದಲ್ಲಿ ನಡೆಯುವಂತಹ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮ ಆಗಲಿ, ಯಾವುದೇ ರಾಷ್ಟ್ರೀಯ ಹಬ್ಬಗಳಾಗಲಿ, ರಾಜ್ಯದ ಹಬ್ಬಗಳು, ಅವಲ್ಲಿ ನಮ್ಮೆಲ್ಲರ ನಾಯಕರಾದ ಶ್ರೀಯುತ ಟಿ ಎ ನಾರಾಯಣಗೌಡರು ಹೇಳಿದ್ರು, ಕದಂಬ ಉತ್ಸವ, ಮತ್ತೆ ಇನ್ನು ಬಹಳಷ್ಟು ಹಂಪಿ ಉತ್ಸವ, ಮೈಸೂರು ದಸರಾ ಉತ್ಸವ, ಇದೆಲ್ಲದರಲ್ಲಿ ಹೊರ ರಾಜ್ಯಗಳಿಂದ ಪರಭಾಷಿಕರನ್ನ ಕರೆದುಕೊಂಡು ಬಂದು ಕೋಟಿಯನ್ನ ಅವರಿಗೆ ಕೊಟ್ಟು ತಾವೆಲ್ಲ ಹಾಡಿಸ್ತೀರಿ. ರಾಜ್ಯ ಸರ್ಕಾರಕ್ಕೆ ನನ್ನ ಮನವಿಯನ್ನು ಮಾಡ್ತೇನೆ, ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇವೆ. ಈ ತರದ ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡುವಾಗ ಸ್ಥಳೀಯ ಗಾಯಕರಿಗೆ ಇನ್ನು ಮೇಲೆ
100% 99 ಅಲ್ಲ, 100% ಕನ್ನಡಿಗರಿಗೆ ಅವಕಾಶ ಕೊಡಬೇಕು ಸ್ಥಳೀಯ ಕಲಾವಿದರಿಗೆ ಅಂತ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಅದನ್ನ ಒತ್ತಾಯವನ್ನು ಮಾಡಿದ ನಮ್ಮ ಟಿ.ಎ. ನಾರಾಯಣಗೌಡರಿಗೆ ಸಮಸ್ತ ಕರ್ನಾಟಕದ ಕಲಾವಿದರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ದೇವಾನೆ ಈ ತರಹದ ಒಂದು ರೆಸ್ಪಾನ್ಸ್ ಏನ್ ಹೇಳ್ತೇವೆ, ಇಲ್ಲಿ ನಾನು ಹೇಳಿದ್ನಲ್ಲ, ಇಲ್ಲಿ ಬಂದಿರತಕ್ಕಂಥವ್ರಿಗೂ ಹಾಡಿಗೂ ಸಂಬಂಧ ಇಲ್ಲ, ಕನ್ನಡಕ್ಕಾಗಿ ಬಂದಿರೋರು ಇವರೇ ಇಷ್ಟು ಬಂದಿರುವಾಗ ನಮ್ಮ ಸರ್ಕಾರಗಳು ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಕನ್ನಡದ ಗಾಯಕರುಗಳು, ಕರ್ನಾಟಕದ ಕಲಾವಿದರುಗಳು ತಾವು ದಯಮಾಡಿ ಬರಬೇಕಾಗಿತ್ತು. ಈ ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ, ಖಂಡಿತ ಮುಂದುವರಿಯುತ್ತೆ. ಎಲ್ಲ ಕ್ಷೇತ್ರಗಳಲ್ಲಿ ಕಲಾವಿದರಿಗೆ 100% ಅವಕಾಶ ಸಿಗಲೇಬೇಕು ಅನ್ನುವಂತ ಒತ್ತಾಯವನ್ನ ಒಬ್ಬ ಕನ್ನಡದ ಗಾಯಕನಾಗಿ ನಾನು ಪ್ರಾರ್ಥನೆ ಮಾಡಿ ನಮ್ಮೆಲ್ಲರಲ್ಲಿ ಧನ್ಯವಾದಗಳನ್ನ, ನಮ್ಮೆಲ್ಲರ ಗಾಯಕರ ಪರವಾಗಿ, ಕಲಾವಿದರ ಪರವಾಗಿ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸೋದಕ್ಕಾಗಿ ತಮಗೆ ಅನಂತ ತಮ್ಮ ಪಾದಗಳಿಗೆ ನಮಸ್ಕಾರವನ್ನು ಸಮಸ್ತ ಕನ್ನಡಿಗ ಕಲಾವಿದರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸರಿಗಮಪದಲ್ಲಿ ನಾನು ಅಲ್ಲಿ ಒಬ್ಬ ಜೋಡಿಯಾಗಿದ್ದೀನಿ. ಬಹಳಷ್ಟು ಪ್ರಖ್ಯಾತಿಯನ್ನು ಪಡೆದಿರುವಂತ, ಈಗ ಹುಟ್ಟಿ ಬಂದಿರುವಂತ ಎಷ್ಟೋ ಜನ ಗಾಯಕರುಗಳು ಸೋನು ನಿಮಗೆ 100 ಪಟ್ಟು ಚೆನ್ನಾಗಿ ಹಾಡುವಂತ ಗಾಯಕರುಗಳಿದ್ದಾರೆ. ಅಂತವ್ರಿಗೆಲ್ಲ ಅವಕಾಶ ಕೊಡಿ. ಸೋತು ಹೋದಂತ 100 ಗಾಯಕರುಗಳಲ್ಲಿದ್ದಾರೆ, ತುಂಬಾ ಚೆನ್ನಾಗಿ ಹಾಡುವಂತಹ ಗಾಯಕರುಗಳಿದ್ದಾರೆ ಸರಿಗಮಪದಲ್ಲಿ. ಅಲ್ಲಿ ಹಾಡುವಂತ ಗಾಯಕರುಗಳಿಗೆ, ಕನ್ನಡದ ಅಪ್ಪಟ ಕನ್ನಡದ ಪ್ರತಿಭೆಗಳಿಗೆ ಅವಕಾಶವನ್ನು ದಯಮಾಡಿ ನಮ್ಮೆಲ್ಲ ಕನ್ನಡದ ಸಂಗೀತ ನಿರ್ದೇಶಕರು ಇನ್ನು ಮುಂದಾದ್ರೂ ಅವರಿಗೆ ಎಲ್ರಿಗೂ ಅವಕಾಶವನ್ನು ಕೊಟ್ಟು ಹೆಚ್ಚು ಕನ್ನಡದ ಹಾಡುಗಳನ್ನ ಕನ್ನಡಿಗರೇ ಹಾಡುವಂತೆ ಆಗ್ಲಿ ಅಂತ ಒತ್ತಾಯ ಪೂರ್ವಕವಾಗಿ ನಾನು ತಮ್ಮಲ್ಲಿ ಮನವಿಯನ್ನು ಸಹ ಮಾಡ್ತಾ ಇದ್ದೇನೆ. ಧನ್ಯವಾದ.